ನಾವು ಬ್ಯಾಂಗ್ಳೂರಲ್ಲಿ ಇದೀವಿ ಇಲ್ಲ ಪಾಕಿಸ್ತಾನಲ್ಲಿ ಇದೀವಿ ಅಂತ ಅನ್ಸುತ್ತೆ. ಅಲ್ಲ ಗುರು, BBMP ಅವರು ಕ್ಲೀನ್ ಮಾಡಕ್ ಬಂದಿದ್ರೆ ಅಲ್ಲಿ ಕೆಲವು ಒಬ್ರು MLA ಅವರ ರೈಟ್ ಹ್ಯಾಂಡ್ ಇಲ್ಲ ಅವರ ಚೇಲ ಏನೋ ಅಂತಾರಲ್ವಾ, ಆ ಥರ ಆಗಿರ್ಬೋದು, ನೀನು ಏನೇ ಆಗಿರ್ಬೋದು. ಬಟ್ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಯಾವ ಥರ ದಾಳಿ ಮಾಡ್ತೀರಾ, ಅದು ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಓಡಿಸ್ಕೊಂಡು ಹೊಡಿತಿದ್ದಾರೆ ಆ ಸ್ಟ್ರೀಟಲ್ಲಿ. ಆ್ಯಂಡ್ ಲಿಟ್ರಲಿ ಬ್ಯಾಂಗ್ಳೂರು ಪೊಲೀಸ್ ಅವ್ರಿಗೆ ಹ್ಯಾಟ್ಸಪ್ ಅಂತ ಹೇಳ್ಬೋದು. ಆ್ಯಂಡ್ ಕೃಷ್ಣ ಬೈರೇಗೌಡ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅಲ್ಲಿ ದಾಳಿ ಮಾಡಿರೋ ಎಲ್ಲರನ್ನೂ ಆಲ್ಮೋಸ್ಟ್ 10 ಜನನೂ ಅರೆಸ್ಟ್ ಮಾಡಿ, ಆ್ಯಂಡ್ ಆ ಒಬ್ಬ ಪರ್ಸನ್ ಮೇಲೆ ಐ ಥಿಂಕ್ ಅವ್ರ ಹೆಸರೇನೋ ನೆನಪಿಲ್ಲ, ಬೈರೇಗೌಡರು ಹೇಳಿದ ಪ್ರಕಾರ ಅವ್ರ ಮೇಲೆ ಗೂಂಡಾಗಿರೀಶ್ ಕೇಸ್ ಫೈಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಅದು ಇನ್ನೂ ಆಗಿಲ್ಲ, ಬಟ್ 10 ಜನನ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ಸಾರಿ ಹೇಳ್ತಿದ್ದಾರೆ. ಬಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಮ್ಮ ಬ್ಯಾಂಗ್ಳೂರು ಆ್ಯಂಡ್ ಮೋರ್ ಓವರ್ ನಿಮ್ಗೆ ಒಂದು ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಫುಟ್ಪಾತ್ ಕ್ಲಿಯರ್ ಮಾಡ್ತಿದ್ರೆ ಆ ಪರಿಸ್ಥಿತಿ ಏನು ಅಂತ ತುಂಬ ಜನ ಹೇಳ್ತಿದ್ದೀರಾ. ಟ್ರಸ್ಟ್ ಮೀ, ಅದು ಮಾಡಿದ್ದು 1 ವೀಕ್ ಮತ್ತೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ರೆ ವಾರ ಆಗಿದ ತಕ್ಷಣ ಎಲ್ಲ ಸ್ಟಾರ್ಟ್ ಆಗ್ತಾ ತಿರ್ಗಾ ಬರ್ತಾ ಇದೆ. ಓಕೆ, ನೀವು ಇನ್ ಕೇಸ್ ಹೋಗಿ ಚೆಕ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಕಡೆ ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಗೌರ್ಮೆಂಟ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಆ ಪರ್ಸನ್ಸ್ಗೆ ಯಾರಿಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರು ಬಂದಾಗ ಓಕೆ ಸರ್ ಕ್ಲಿಯರ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿ ಒಂದು 3-4 ಡೇಸ್ ಆದಮೇಲೆ ಇಟ್ಕೊಡಿ. ತಪ್ಪೇನಿಲ್ಲ ಗುರು ಅದರಲ್ಲಿ. ಇವಾಗ ಏನು ನೀವು ಗೌರ್ಮೆಂಟ್ ರೂಲ್ಸ್ ಪ್ರಾಪರಾಗಿ ಫಾಲೋ ಮಾಡಿಬಿಡ್ತೀರಾ? ಇಲ್ಲ ತಾನೆ. ದೆನ್ ಅವ್ರ ಮೇಲೆ ದಾಳಿ ಏನಕ್ಕೆ ಮಾಡ್ತಿದ್ದೀರಾ? ಬಿಕಾಸ್ ಇದು ಡೆಮೋಕ್ರಸಿಗೆ ಕಪ್ಪು ಚುಕ್ಕೆ ಅಂತದ್ದು. ನೀನು ಇವತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ ಮೇಲೆ ಕೈ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಮೇಲೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ಜಸ್ಟ್ ಒಂದ್ಸರಿ ಥಿಂಕ್ ಮಾಡಿ ಅಷ್ಟೇ. ನಾನು ಫೋರ್ಸ್ಫುಲ್ ಯಾಕೆ ಏನೂ ಹೇಳ್ತಿಲ್ಲ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ದಾಗ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.